ಗೊತ್ತಿದ್ರು ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇದೊಂದು ಪ್ಲಾನ್ ಯಜಮಾನ್ರೆ. ಈ ಮನೆ ಹೆಂಗಸ್ರಲ್ಲಿ ಕೂಡ ಗಾಯತ್ರಿ ಅಮ್ಮವ್ರು ಪುನರ್ಜನ್ಮ ಪಡೆದು ಮಗುವಾಗಿ ಎಲ್ಲಿದ್ದಾರೆ ಅಂತ ಇಬ್ಬರಿಗೆ ಗೊತ್ತಿರೋದು. ಒಬ್ರಿಗೆ ಅಲ್ವಾ? ಒಬ್ರು ಅಂತ ನೀನ್ ಹೇಗೆ ಹೇಳ್ತೀಯ? ಇಬ್ರು ಅಂತ ನೈನ್ ಹೇಗೆ ಹೇಳ್ತಾಳೆ? ಹೆಣ್ಮಕ್ಳಿಗೆ ಒಬ್ರಿಗೆ ಗೊತ್ತಾದ್ರೇನೆ ಪ್ರಪಂಚಕ್ಕೆ ಪ್ರಚಾರ ಮಾಡ್ತಾರೆ. ಅಂಥದ್ರಲ್ಲಿ ಇಬ್ರಿಗೆ ಗೊತ್ತಾದ್ರೆ ಬೇರೆಯವ್ರಿಗೆ ಗೊತ್ತಾಗದೆ ಇರುತ್ತಾ ಅತ್ತೆ? ನೈನಿ ಅತ್ತಿಗೆಗೆ ಗಾಯತ್ರಿ ದೊಡ್ಡಮ್ಮ ಇರೋ ಜಾಗ ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತ ನನಗೆ ಯಾಕೋ ಬಲವಾಗಿ ಅನಿಸ್ತಾ ಇದೆ. ಹೌದು ವಿಕ್ರಾಂತ್ ಅವರೇ, ಸಮಯ ಹತ್ರ ಬಂದಿದೆ. ಚೆನ್ನಾಗಿದೆ ಅಕ್ಕ. ಸ್ವಲ್ಪ ಟೆನ್ಷನ್ ಅನಿಸ್ತಿದ್ರು, ಏನೋ ನಡೆಯೋದ್ರಲ್ಲಿದೆ ಅಂತ ಗೊತ್ತಾಗ್ತಿದೆ. ನಾಲ್ಕು ಮಕ್ಕಳು ಸುತ್ತ ಮೃತ್ಯು ಅಪಾಯ ಇದೆ ಅಂತ ಗುರುಗಳು ಹೇಳಿಲ್ವಾ? ಹಾಗಂತ ಯಾರೂ ಪಾರ್ಟಿ ಮತ್ತೆ ಹಬ್ಬಗಳನ್ನ ಆಚರಿಸಬಾರ್ದು ಅಂತೀರಾ? ಚೆನ್ನಾಗಿ ಹೇಳಿದ್ರಿ. ಪೇಪರ್ ಅಲ್ಲಿ ಬರೋ ರಾಶಿ ಫಲದಲ್ಲಿ ವಾಹನದಿಂದ ಆಪತ್ತು ಅಂತ ಇರತ್ತೆ. ಹಾಗಂತ ಗಾಡಿಲೇ ಹೋಗ್ದಿರೋಕ್ಕಾಗತ್ತಾ? ನಿನ್ಗೆ ಯಾವುದೇ ರೀತಿ ಭಯ ಆತಂಕ ಇಲ್ದೇ ಇರೋದ್ರಿಂದ ಹೀಗೆ ಮಾತಾಡ್ತಾ ಇದೀಯ. ಪಾಪ ನೈನಿ ಅತ್ತಿಗೆಗೆ ಅದೆಷ್ಟು ತೊಂದರೆ. ಯಾರೋ ಲೆಟರ್ ಬರ್ದು ನಿನ್ನಿಂದ ದೂರ ಆಗಿರೋ ಸ್ವಂತ ಮಗು ಎಲ್ಲಿದೆ ಅನ್ನೋದು ಗೊತ್ತಿದೆ ಅಂತ ಬರ್ದಿದ್ದಾರೆ. ಯಾರು ಬರ್ದಿದ್ದಾರೋ? ಗಾಯತ್ರಿ ದೊಡ್ಡಮ್ಮ ಚಿಕ್ಕ ಮಗು ಆಗಿ ಎಲ್ಲಿದ್ದಾರೋ ಏನೋ ಅಂತ ಎಷ್ಟು ಟೆನ್ಷನ್ ಮಾಡ್ಕೊಂಡ್ರೆ ಬೇಡ ಹೇಳು. ಆಲ್ರೆಡಿ ಇಬ್ರು ಮಕ್ಳಿದಾರಲ್ವಾ, ಒಂದು ಸ್ವಂತ ಮಗು, ಇನ್ನೊಂದು ದತ್ತಕ್ ತಗೊಂಡಿರೋ ಮಗು. ದುಡ್ಗೂ ಏನ್ ಕಮ್ಮಿ ಇಲ್ಲ. ಇನ್ನೂ ಹೊಸ ಕಂಪ್ನಿಗಳನ್ನ ಶುರು ಮಾಡ್ಬೇಕು ಅಂತ ಯೋಚಿಸ್ತಿದ್ದಾರೆ. ಇರೋರ್ ಜೊತೆ ಇದ್ದಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟೋ ಇಷ್ಟೋ ನಮ್ ಮುಲುಚಿ ಕೊಟ್ಟು ರಾಮ ಕೃಷ್ಣ ಅಂತ ಇರೋದ್ ಬಿಟ್ಟು ಮಗು ಕಳ್ದೋಗಿ 2 ವರ್ಷ ಆದ್ರೂ ಅದ್ರ ಬಗ್ಗೆನೇ ಯೋಚಿಸ್ತಾ ಕೂತಿರ್ಬೇಕಾ? ತಾಯಿ ಕರಳು ಎಷ್ಟು ಒದ್ದಾಡುತ್ತೆ ಅಂತ ನಿನಗೇನೆ ಗೊತ್ತು. ನಾನು ಕೂಡ ಅಮ್ಮನೇ. ಮಗು ಮೇಲೆ ಕಾಳಜಿ ಇಲ್ದಿರೋ ತಾಯಿ ನೀನು. ನನಗ್ ಅವಮಾನ ಮಾಡ್ತಿದ್ದೀರಾ ಆದ್ರೆ ನಂತರ ಯಾರು ನೇರವಾಗಿ ಮಾತಾಡೋರು ಸಿಗಲ್ಲ ಅಂತ ತಿಳ್ಕೊಳ್ಳಿ. ನಿನ್ನಿಂದಾನೇ ಸಾಕಾಗಿದೆ ಇನ್ನೊಂದ್ ಹೆಣ್ಣಿನ ಸವಾಸನ. ನನಗ್ ಬೇಡಪ್ಪ. ಸರಿ ಬಿಡ್ರಿ. ನಮ್ಮಲ್ಲೇ ಒಂದ್ ಮಾತು, ಆತರ ಪಡೋರ್ ಮಕ್ಳಿಗೆ ದೋಷ ಬರತ್ತೆ ಅಂತ ಗುರುಗಳು ಹೇಳಿ ಹೋದ್ರಲ್ವಾ? ಆತರ ಪಡೋದು ಅಂದ್ರೆ ಯಾವ ವಿಷಯದಲ್ಲಿರುತ್ತೆ? ಜಾಸ್ತಿ ಊಹಿಸ್ಬೇಡ, ಅದರಿಂದ ತುಂಬಾ ಇರಿಟೇಟ್ ಆಗುತ್ತೆ ನಿನಗೆ. ಅಬ್ಬಾ, ಅದಲ್ಲ ರೀ. ನಮಗ್ ಸರಿಯಾಗಿ ಗೊತ್ತಾದ್ರೆ ಎಲ್ಲಾದ್ರ ಬಗ್ಗೆನೂ ಯೋಚನೆ ಮಾಡಿ ಹೆಜ್ಜೆ ಇಡ್ಬೋದಲ್ವಾ? ಯಾಕೆ ಅಂದ್ರೆ ನನಗೂ ಮತ್ತೆ ಹಾಸಿನಿ ಅಕ್ಕಂಗೆ ಇರೋದು ಒಂದೊಂದೇ ಮಗು. ನಮ್ಮ ಅಕ್ಕಂಗೆ ಒಬ್ರಿಲ್ಲ ಅಂದ್ರೆ ಇನ್ನೊಬ್ರಿದ್ದಾರೆ. ಸುಮನ, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಾನ್ ಹೇಳಿರ್ಲಿಲ್ವಾ ನನ್ ಮಾತು ನಿಷ್ಠೂರವಾಗಿರ್ಬೋದು ಆದ್ರೆ ಸತ್ಯ ಇರತ್ತೆ ಅಂತ? ಇರೋ ಇಬ್ರಲ್ಲಿ ಒಬ್ರಿಗೆ ದೋಷ ಬಂದ್ರೂನು ಮತ್ತೆ ಮುಂದೆ ಒಂದಿನ ನಿಮ್ ದೊಡ್ಡಮ್ಮ ಪುನರ್ಜನ್ಮ ಪಡೆದಿದಾರಲ್ವಾ, ಅವ್ರು ಬರ್ತಾರೆ. ಆಗ ಮತ್ತೆ ನಮ್ಮ ಅಕ್ಕ ಬಾವಂಗೆ ಇಬ್ರು ಮಕ್ಳಿರ್ತಾರಲ್ವಾ? ಏನ್ ಬಾಯೇ ನಿಂದು? ಅದಕ್ ಬೀಗ ಹಾಕೋ ಅಂತ ಪ್ರಯತ್ನ ಪಡು. ಉಲುಚಿ ಹುಡ್ದಬ್ಬ ಆದ್ಮೇಲೆ ಇನ್ ಮಿಕ್ಕಿದ್ 3 ಮಕ್ಳು ಹುಡ್ದಬ್ಬನೂ ಸೇಮ್ ಡೇ ಇದೆ. ಅದ್ರ ಬಗ್ಗೆ ಖುಷಿ ಪಡೋದ್ ಬಿಟ್ಟು ಹೀಗೆ ಶಾಪ ಹಾಕೋ ತರ ಮಾತಾಡ್ಬೇಡ. ಅಯ್ಯೋ ರಾಮ, ನನ್ನ ಒಪಿನಿಯನ್ ಹೇಳೋದು ಕೂಡ ತಪ್ಪು ಅಂತಂದ್ರೆ ನಾನೇನು ಮಾಡಕ್ಕಾಗಲ್ಲ. ನಮ್ಮ ಅಕ್ಕನ್ ಮಕ್ಳಿಗೆ ಅಪಾಯ ಬಂದ್ರು ಅವಳಿಗೆ ಗೊತ್ತಾಗ್ದಿರೋ ಕಾರಣಕ್ಕೆ ಹಿಂದೆ ಇದ್ದು ಅವಳಿಗೆಲ್ರೂ ಧೈರ್ಯ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ, ಏನೋ ಹೇಳ್ದೆ ಹೋಗ್ತಿದಾರಲ್ಲ ಇವರು. ಹಾಸಿನಿಮ್ಮ, ನೀನ್ ಉಗುರು ಕಚ್ಚೋ ಬದ್ಲು ನಿನ್ ಕೈಗೊಂದು ಹಣ್ಣು ಕೊಡ್ತೀನಿ, ಅದನ್ನೇ ಕಚ್ಬೋದಲ್ವಾ? ಚಿಕ್ಕಪ್ಪ, ನಾನು ಇಷ್ಟು ಟೆನ್ಷನ್ ಅಲ್ಲಿದ್ರೆ ನೀವು ಆರಾಮಾಗಿದ್ದೀರಾ? ಟೆನ್ಷನ್ ಯಾಕಮ್ಮ? ಯಾಕೆ ಹೀಗೆ ಮಾತಾಡ್ತೀರಾ ಚಿಕ್ಕಪ್ಪ? ಅದಕ್ಕೆ ನೀವು ಮಾವನಿಗೆ ವಿಷಯ ಹೇಳಿದ್ರೆ ಹೇಗೆ? ಹಾ, ಇಲ್ಲ. ನೀನ್ ಹೇಳ್ದೆ ಇದ್ರೆ ನನಗೆ ಹೇಗಮ್ಮ ಗೊತ್ತಾಗತ್ತೆ? ನಿಮಗ್ ತುಂಬಾ ವಯಸ್ಸಾಗಿದೆ, ಅನುಭವನೂ ಇದೆ. ಅಷ್ಟು ನಾವು ತಿಳ್ಕೊಳಕ್ ಆಗಲ್ವಾ ಚಿಕ್ಕಪ್ಪ? ವಿಶಾಲು, ನೀನಾದ್ರೂ ಹೇಳಪ್ಪ. ಚಿಕ್ಕಪ್ಪ, ಜೇಬನ್ ಗಟ್ಟಿಯಾಗಿ ಇಟ್ಕೊಳ್ಳಿ. ಆಯ್ತಮ್ಮ. ಅಲ್ಲಿಟ್ಕೊಂಡ್ರೆ ಏನ್ ಯೂಸು?
ಶರ್ಟ್ ಜೇಬನ್ ಇಟ್ಕೊಳ್ಳಿ, ಅಲ್ಲೇ ತಾನೇ ಹಾರ್ಟ್ ಇರೋದು. ಓ ಹಾರ್ಟ್ ಅಟ್ಯಾಕ್ ಆಗುವಂತ ಮ್ಯಾಟ್ರ್ ವಿಶಾಲು. ಮಾವ, ನನಗೆ ಡೌಟ್ ಬಂದಿದೆ. ಏನಂತ ವಿಶಾಲು? ನಮ್ಮಮ್ಮ ಪುನರ್ಜನ್ಮ ಪಡ್ಕೊಂಡು ಮಗು ರೂಪದಲ್ಲಿ ಎಲ್ಲಿದಾರೋ ನಮ್ಮಲ್ಲಿ ಯಾರೋ ಒಬ್ರು ಗೊತ್ತು ಅಂತ. ಆ? ಹೇಗೆ ವಿಶಾಲು? ನನಗ್ ಗೊತ್ತು ಅನ್ನೋ ತರ ಲೆಟರ್ ಬಂದಿತ್ತಲ್ಲ. ಬರ್ತಿದ್ ಯಾರು ಅಂತ ಗೊತ್ತಾಯ್ತಾ? ನೈನಿನೇ ಬರ್ದಿರೋದು. ಆ? ಮವ ಮವ ಅಯ್ಯೋ, ಏನು ಅಂದ್ರೆ? ಅಬ್ಬಾ, ಸಿನಿಮಾಲ್ ತೋರ್ಸೋ ತರ ಕಿವಿ ಮೇಲೆ ಕೈ ಇಟ್ಕೊಂಡು ನೀವು ಕಿರ್ಚಾಡೋ ಬದ್ಲು ಚಿಕ್ಕಪ್ಪನ್ ಎಬ್ಬಿಸ್ಬೋದಲ್ವಾ ಆಂಟಿ? ಅಯ್ಯೋ, ಏನೋಂದ್ರೆ ರೀ, ಅಯ್ಯೋ, ಏನಾಯ್ತು ಏನಾಯ್ತ್ರಿ ಅತ್ತೆ? ನಿಮ್ಗೆ? ಹೆಣ್ಮೇಲ್ ನೆನಕ್ ಸೋದ್ರು ಮಾವ ಅನ್ನೋರೇ ಇರಲ್ಲ ವಿಕ್ಕಿ. ಅಯ್ಯೋ ಅತ್ತೆ, ಯಾಕೆ ಚಿಕ್ಕಮ್ಮ ಹಾಗೆಲ್ಲ ಮಾತಾಡ್ತೀರಾ? ಚಿಕ್ಕಪ್ಪ, ಏನು ಅಂದ್ರೆ? ಚಿಕ್ಕಪ್ಪ ಎದ್ದೇಳಿ. ರೀ, ಎದ್ದೇಳ್ರಿ. ಚಿಕ್ಕಪ್ಪ, ಚಿಕ್ಕಪ್ಪ ಎದ್ದೇಳಿ. ರೀನಮ್ಮ, ನಮ್ಮ ಅಕ್ಕನ್ ನೋಡಿ ಹೆದರ್ಕೊಂಡಿರೋರು ನೀವೇ ಅನ್ಸತ್ತೆ ಚಿಕ್ಕಪ್ಪ. ಆ ಲಿಸ್ಟಲ್ಲಿ ನಾನು ಕೂಡ ಇದ್ದೀನಿ ಗೊತ್ತಾ? ನೀನ್ ಸುಮ್ನಿರೋ. ಪಾವನಮೂರ್ತಿ, ಏನಾಯ್ತು ನಿನ್ಗೆ? ಯಾಕೆ ಹಾಗೆ ಪ್ರಜ್ಞೆ ತಪ್ಪದೆ? ನಮಗ್ ಹುಟ್ಟೋ ಮಗುನ ನೋಡ್ದೇನೆ ಕಣ್ ಮುಚ್ಕೋತೀರಾ ನೀವು? ಆ? ನನಗ್ ಬರ್ಬೇಕಾದ ಅದೃಷ್ಟನೆಲ್ಲ ನುಂಗ್ಕೊಂಡಿದ್ ಭ್ರೂಣ ಅಲ್ವಾ ಚಿಕ್ಕಿ ನಿನ್ ಹೊಟ್ಟೆಲ್ ಬೆಳೀತಾ ಇರೋದು? ಹುಟ್ಟಕ್ಕೂ ಮುಂಚೆ ತನ್ ತಂದೆನೇ ನುಂಗ್ಕೊಳಕ್ ನೋಡಿದ್ರಾ? ಸುಮನ, ಯಾಕೆ ಹೀಗೆ ಮಾತಾಡ್ತೀಯಾ?